ಪತ್ರಿಕಾಗೋಷ್ಠಿಯ ಉದ್ದೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಮಾಡೋದ್ರಿಂದ ಅವರು ಗಮನ ಸೆಳೆಯಬೇಕು. ರೈತರ ಹಿತದೃಷ್ಟಿಯಿಂದ ಕೆಲವೊಂದು ಸಮಸ್ಯೆಗಳು ಇದ್ದಾವೆ ಮತ್ತು ಬೇರೆ ಸಮಸ್ಯೆಗಳು ಇದ್ದಾವೆ. ತಾಲೂಕಿನ ರೈತರಿಗೆ ತಲುಪದ ಎಡದಂಡೆ ಕಾಲುವೆ ನೀರು, ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳ ಕೊರತೆ. ಅಕ್ಟೋಬರ್ 5ಕ್ಕೆ ಸಿಎಂ ಗಮನ ಸೆಳೆಯಲು ಬಿಜೆಪಿ ಪ್ರತಿಭಟನೆ. ಮಾಣಿನಗರದ ಪತ್ರಿಕಾ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಮಂಡಲ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರು ಬಸನಗೌಡ ಬ್ಯಾಗವಟ್ ಅವರು ಮಾತನಾಡಿ, ಅಕ್ಟೋಬರ್ 5ರಂದು ನಗರಕ್ಕೆ ಬರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ನಡೆಸಲಾಗುವುದು. ತಾಲೂಕಿನವರೇ ಆಗಿರುವಂತಹ ರಾಜ್ಯ ಸಣ್ಣ ನೀರಾವರಿ ಸಚಿವರಾದ ಎನ್.ಎಸ್. ಬೋಸರಾಜ್ ಈ ಅವಧಿಯ ಸರ್ಕಾರದಲ್ಲಿ ಸಣ್ಣ ನೀರಾವರಿ ಸಚಿವರಾಗಿದ್ದಾರೆ. ಆದರೆ ರೈತರಿಗೆ ತಲುಪುತ್ತಿಲ್ಲ ಎಡದಂಡೆ ಕಾಲುವೆ ನೀರು. ಅದೇ ರೀತಿ ಶಾಸಕರು ಅಂಪೈರ್ ನಾಯಕರು 3 ಅವಧಿಗೆ ಶಾಸಕರಾಗಿದ್ದರೂ ಕೂಡ ತಾಲೂಕಿನ ಕೆಳಭಾಗದಲ್ಲಿನ ರೈತರ ಜಮೀನುಗಳಿಗೆ ಕಾಲುವೆ ನೀರು ಬಿಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ರೈತರು ಬೆಳೆದ ಹತ್ತಿ, ಭತ್ತ, ಮೆಣಸಿನಕಾಯಿ, ಜೋಳ ಸೇರಿದಂತೆ ವಿವಿಧ ಬೆಳೆಗಳು ಒಣಗುತ್ತಿವೆ ಎಂದರು. ಇವತ್ತಿನವರೆಗೂ ನೀರು ಬರಲಿಲ್ಲ. ನಾವು ಅರವಿಂದವರು ನಾವು ಮತ್ತೆ ಗಂಗಾಧರ ನಾಯಕರೆಲ್ಲ ಹೋಗಿ ಆ ಒತ್ತಾಯ ಸೇವೆ ಮಾಡಿದ್ರು. ಅದು ತೋರಿಸಿ ನಾವು ಇವತ್ತಿನವರೆಗೂ ಒಂದು ಹೆಜ್ಜೆ ಮುಂದಕ್ಕೆ ಆಗಿಲ್ಲ. ಮತ್ತೆ ಇದು ಒಂದು ಅದಾದ ನಂತರ ಇದಕ್ಕೊಂದು ಏನಾದರೂ ಶಾಶ್ವತ ಪರಿಹಾರ ಹೋಗ್ತಕ್ಕಂಥ ಜವಾಬ್ದಾರಿ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಬಸವರಾಜ ಬೊಮ್ಮಾಯಿ ಹೇಳಿದಾಗ ನಾನು ಬಿಜೆಪಿ ಸರ್ಕಾರ ರಿಸರ್ವ್ ಸಮತೋಲ ಜಲಾಶಯಕ್ಕೆ ಸರ್ವೆ ಮಾಡಲಿಕ್ಕೆ ಸುಮಾರು ಅವಾಗ ಪ್ರಾರಂಭ ಆಗಿತ್ತು. ಆದ್ರೂ ಕೂಡ ಇಲ್ಲಿ ಸ್ವಲ್ಪ ಚೂರು 1 ವರ್ಷ ಮೇಲೆ ಮುಗಿದು ಬಂದು ಸರ್ಕಾರ ಬಂದು ಇವತ್ತಿನವರೆಗೆ ಅದು ಪ್ರೋಗ್ರೆಸ್ ಏನಿಲ್ಲ, ಮುಂದುವರೆದೇ ಇಲ್ಲ. ಅದು ಸರ್ವೆ ಆಗಿದೆ, ಎಲ್ಲ ಮುಗಿದಿದೆ. ಅದು ಮುಂದೆ ಯಾವ ರೀತಿ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ಇಲ್ಲ. ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿ ಸಮಸ್ಯೆ, ಅದರಲ್ಲಿ ಕೂಡ ನಿಮಗೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಶಾಲೆಯಲ್ಲಿ ಕೂಡ ಶಿಕ್ಷಕರಿಲ್ಲ ಮತ್ತು ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ. ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಸಹಿತ ಬರೀ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಇನ್ಚಾರ್ಜ್ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ. ಹಿಂಗಾಗಿ ಸರ್ಕಾರ ಕೂಡಲೇ ಗಮನದಬೇಕು. ನಾಳೆ ನಾವು ಮುಖ್ಯಮಂತ್ರಿಗೆ ಒಂದು ಮನವಿ ಪತ್ರ ಕೊಡಬೇಕಂತಕ್ಕಂಥ ವಿಚಾರ ನಾವೆಲ್ಲರೂ ಪಕ್ಷದಿಂದ ತೀರ್ಮಾನ ನಾವು ಗಂಗಾಧರ ನಾಯಕರು, ಇವತ್ತು ಸನ್ಮಾನ್ಯ ಬಿ ನಾಯಕರು ಕೂಡ ತಾಲೂಕಿನ ರೈತರಿಗೆ ಶಾಶ್ವತವಾದ ನೀರಿನ ಪರಿಹಾರಕ್ಕಾಗಿ ನವಲಿ ಜಲಾಶಯ ನಿರ್ಮಾಣ ಮುಖ್ಯಮಂತ್ರಿಗಳು ಮುಂದಾಗದೇ ಇರುವುದಕ್ಕೆ ಮುಂದಿನ ದಿನಗಳಲ್ಲಿ ರೈತರಿಗೆ ನೀರು ದೊರೆಯುವುದಕ್ಕೆ ತೊಂದರೆಯಾಗಲಿದೆ. ಕಲ್ಯಾಣ ಕರ್ನಾಟಕ ಭಾಗವನ್ನು ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಈ ಭಾಗದ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳ ಕೊರತೆ ಎದ್ದು ಕಾಣುತ್ತಿದೆ. ತಾಲೂಕಿನಲ್ಲಿ ವಿವಿಧ ಇಲಾಖೆಗಳಿಗೆ ಶಾಸಕರಿಂದ ಕಾಯಂ ಅಧಿಕಾರಿಗಳನ್ನು ತರಲು ಆಗದೆ ಇರುವುದರಿಂದ ಎಲ್ಲ ಇಲಾಖೆಗಳಲ್ಲಿ ಪ್ರಭಾರಿ ಅಧಿಕಾರಿಗಳೇ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದರಿಂದ ತಾಲೂಕಿನ ಅಭಿವೃದ್ಧಿಗೆ ಕುಂಠಿತವಾಗುತ್ತಿದೆ. ಸರ್ಕಾರಿ ಶಾಲೆಗಳಲ್ಲಿನ ಶಿಕ್ಷಕರನ್ನ ವರ್ಗಾವಣೆ ಮಾಡಿದ್ದರಿಂದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಾಣುತ್ತಿದೆ. ಅದೇ ರೀತಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಕಾಣುತ್ತಿದೆ. 25 ವರ್ಷಗಳ ಆಡಳಿತ ಅವಧಿಯಲ್ಲಿ ಸಚಿವರು ಎನ್.ಎಸ್. ಬೋಸರಾಜ್, 3 ಅವಧಿಗಳ ಕಾಲ ಆಡಳಿತ ನಡೆಸಿದ ಶಾಸಕರು ಅಂಪೈರ್ ನಾಯಕ್ ತಾಲೂಕಿನಲ್ಲಿ ಶಾಶ್ವತವಾದ ಅಭಿವೃದ್ಧಿ ಹಾಗೂ ನೀರಾವರಿ ಯೋಜನೆಗಳು, ವೈದ್ಯಕೀಯ ಕ್ಷೇತ್ರದ ಅಭಿವೃದ್ಧಿ, ತಾಂತ್ರಿಕ ಕಾಲೇಜುಗಳನ್ನು ತರುವಲ್ಲಿ ವಿಫಲರಾಗಿದ್ದಾರೆ ಎಂದು ಸುದ್ದಿಗೋಷ್ಠಿ ಮೂಲಕ ಆರೋಪಿಸಿದರು. ನಂತರ ಇನ್ನೋರ್ವ ಮಾಜಿ ಶಾಸಕರಾದ ಗಂಗಾಧರ ನಾಯಕ್ ಮಾತನಾಡಿ, ತಾಲೂಕಿನಲ್ಲಿ ಹರಿಯುತ್ತಿರುವ ತುಂಗಭದ್ರಾ ನದಿಯ ನೀರನ್ನು ಬಳಸಿಕೊಳ್ಳುವ ಮೂಲಕ ರೈತರ ಜಮೀನುಗಳಿಗೆ ನೀರು ಹರಿಸುವ ಏತ ನೀರಾವರಿ ಸಮತೋಲನ ಜಲಾಶಯಗಳ ನಿರ್ಮಾಣ ಯೋಜನೆಗಳನ್ನು ರೂಪಿಸುವಲ್ಲಿ ರಾಜ್ಯ ಸಣ್ಣ ನೀರಾವರಿ ಸಚಿವರಾದ ಎನ್.ಎಸ್. ಬೋಸರಾಜ್ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅಕ್ಟೋಬರ್ 5ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಗರಕ್ಕೆ ಬರುತ್ತಿದ್ದಾರೆ. ಈ ಭಾಗದ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿ ಸಿಎಂ ಅವರ ಗಮನ ಸೆಳೆಯಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಸರ್ಕಾರದಿಂದ ಒಂದು ಮನವಿಯನ್ನು ಕೊಟ್ಟು ಈ ತಾತ್ಕಾಲಿಕವಾದಂಥ ಮತ್ತು ಶಾಶ್ವತವಾದಂಥ
ಒಂದು ಕೆಲಸ ಮಾಡಬೇಕು, ಈ ಕೆಳಭಾಗದ ರೈತರಿಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ನಮ್ಮ ಪಕ್ಷದ ವತಿಯಿಂದ ಸಿದ್ದರಾಮಯ್ಯ ಆಗ್ರಹಿಸುವುದು ಮತ್ತು ಅವರು ಏನಾದರೂ ಸರಿಯಾಗಿ ಸ್ಪಂದಿಸದೇ ಇದ್ದರೆ ನಾವು ಅಲ್ಲೇ ಧೈರ್ಯ ಕೂಡಬೇಕಂತಕ್ಕಂಥ ವಿಚಾರಗಳನ್ನು ನಾವು ಮಾಡಿದ್ವಿ. ಯಾಕಂದ್ರೆ ವರ್ಷ ಹೀಗೆ ಆಗ್ತಾ ಇದೆ, ಏನಿಲ್ಲ ಬಹುಶಃವರು ಒಂದು 10 ವರ್ಷ, 50 ಸರ್ಕಾರ, ಒಂದು 15 ವರ್ಷ, 25 ವರ್ಷ ಸರ್ಕಾರ, 25 ವರ್ಷ ಶಾಸಕರಾಗಿದ್ದರು. ಆದ್ರೂ ನಾನು ಈ ಪಟ್ಟಣಕ್ಕೆ ಏನೂ ಮಾಡಲ್ಲ. ನಾವು ಮಾಡಿದ ಅಂತಕ್ಕಂಥ ಒಂದು ಕೆಲಸ ಮಾಡಲ್ಲ. ಏನ್ ಮಾಡಿದ ಒಂದೇನು ನೀರು ತರಲಿಲ್ಲ, ಒಂದು ಸಿಪಿಐ ಕರೆಕ್ಟ್ ತಂದಿಲ್ಲ, ಒಂದು BD ಕರೆಕ್ಟ್ ತಂದಿಲ್ಲ, ಒಂದು ಇಂಜಿನಿಯರಿಂಗ್ ಸಾರ್ವಜನಿಕ ಹಿತಾಸಕ್ತಿ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಅವರು ಮಾಡಿಲ್ಲ. ಈಗ ಮೋಸಲ್ ಸಾಹೇಬರು MI ಬಂದಿದ್ದರು, ಸಣ್ಣ ನೀರಾವರಿ ಮಂತ್ರಿಗಳು. ತುಂಗಭದ್ರಾ ಎಡದಂಡೆಗಾಗಿ ಸಾವಿರಾರು ಎಕರೆ ಭೂಮಿ, ನದಿಗೆ ಸಾವಿರಾರು ಎಕರೆ ಭೂಮಿಯಲ್ಲಿ ಒಂದು ಎಡ ನೀರಾವರಿ ಪ್ರಪೋಸಲ್ ಮಾಡಿಲ್ಲ, ಒಂದು ಎಡ ನೀರಾವರಿ ಮಾಡಲಿಲ್ಲ, ಮಾಡಬೇಕಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾನ್ಯ ಬಿಜೆಪಿ ಮಂಡಲಾಧ್ಯಕ್ಷರಾದ ಜಿ ಸುಧಾಕರ್ ಅವರು ಮಾತನಾಡಿ, ಅಕ್ಟೋಬರ್ 5ರಂದು ಮುಖ್ಯಮಂತ್ರಿಗಳಿಗೆ ಈ ಭಾಗದ ಕಾಲುವೆಗಳಿಗೆ ನೀರು ಹರಿಸುವುದಕ್ಕೆ ಶಾಸಕರು, ಸಚಿವರು, ನೀರಾವರಿ ಇಲಾಖೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ತಾಲೂಕಿನ ಆರ್ಥಿಕ ಅಭಿವೃದ್ಧಿಗೆ ತೀವ್ರ ಹಿನ್ನಡೆ ಉಂಟಾಗಿದೆ. ಬೆಳೆ ನಷ್ಟಕ್ಕೆ ಒಳಗಾದ ರೈತರು, ವ್ಯಾಪಾರಿಗಳು, ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಜನರಿಂದ ಮುಖ್ಯಮಂತ್ರಿಗಳ ವೇದಿಕೆ ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಹೇಳಿದರು. ಈ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವಿಶ್ವನಾಥ್ ರಾಯಪ್ಪ ವಕೀಲರು, ಜಗದೀಶ್ ಉತ್ತೂರ್, ವೀರಭದ್ರಗೌಡ ಹಿರೇಕೊಟ್ನಕಲ್, ಗುರುಸಿದ್ದಪ್ಪ ಕಣ್ಣೂರ್, ಅಯ್ಯಪ್ಪ ನಾಯ್ಕ್ ಮ್ಯಾಕಲ್, ಶಿವಕುಮಾರ್, ಬಸವರಾಜ್, ರಾಮನಗೌಡ, ಕುಮಾರಸ್ವಾಮಿ ಮೇಧಾ, ವಿರೂಪಾಕ್ಷಿಗೌಡ ನುಗಡೋಣಿ, ವೀರನಗೌಡ ಪೋತ್ನಾಳ್ ವಕೀಲರು ಸೇರಿದಂತೆ ಇನ್ನಿತರರು ಇದ್ದರು.